ನಿಮ್ಮ ಮದುವೆ ಆಗಿತ್ತು ಕಳೆದ 5-6 ದಿನದಿಂದ ನಿಮ್ಮ ಮದುವೆ ಆಯಿತು ಅಂತ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ, ನಮ್ಮನ್ನು ಫ್ರಾಡ್ ಮಾಡಿ ಮದುವೆ ಆಗಿದ್ದಾರೆ, ನಮ್ಮ ಕಡೆ ದುಡ್ಡು ಹೊಡೆದಿದ್ದಾರೆ, ಜೊತೆಗೆ ಸುಮ್ಮನೆ ಫೇಕ್ ಆಗಿ ಮದುವೆ ಆಗಿದ್ದಾರೆ, ಅವ್ರಿಗೆ ಆಲ್ರೆಡಿ ಮದುವೆ ಆಗಿ ಮಗು ಇದೆ ಅಂತ ಹೇಳ್ತಿದ್ದಾರೆ. ನೀವೇನಂತೀರಿ? ನಮಗೇನು ಮದುವೆ ಮಾಡ್ಕೊಂಡಿದೀವಿ ನಿಜ. ಅದು ಬ್ರೋಕರ್ ಅವ್ರಿಗೆ ಹೇಳಿ ಎಲ್ಲ ಒಪ್ಸಿ ಮಾಡಿದ್ದಾರೆ. ಅವ್ರಿಗೆಲ್ಲದಕ್ಕೂ ಒಪ್ಕೊಂಡು ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ ನಮ್ಮನ್ನ. ಹುಡುಗಿ ಇಲ್ಲ ನನಗೆ, ನಮ್ಮ ಅಕ್ಕನ ಮಗಳು ಒಬ್ಳಿದ್ದಾಳೆ ಅಷ್ಟೇ. ಬ್ರೋಕರ್ ಉಂಟು, ಅವ್ರುಂಟು. ನಮ್ಗೆ ನನಗೆ ಮಕ್ಕಳಿಲ್ಲ, ನಮ್ಮ ಅಕ್ಕನ ಮಗನ ಸಾಕೊಂಡಿದ್ದೀನಿ. ಫಸ್ಟಿಗೆಲ್ಲ ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಇದು ಮಾಡಿರೋದು. ಅವರೆಲ್ಲ ಒಪ್ಕೊಂಡೆ ಮದುವೆ ಮಾಡ್ಕೊಂಡು ಬಂದಿರೋದು ನಮ್ಮನ್ನ. ನಮ್ದು ಬೋವಿಸು. ನಾವು ಲಿಂಗಾಯತರ ಅಂತ ಹೇಳಿಲ್ಲ, ಬ್ರೋಕರ್ ಅವರು ಮಾತಾಡ್ಕೊಂಡು ಅವ್ರು ಹೇಳಿದ್ದಾರೆ ಅಷ್ಟೇ. ಯಾರು ನಮಗೇನು ಹೇಳಿಲ್ಲ, ಅವ್ರವ್ರು ಮಾತಾಡ್ಕೊಂಡು ನಾನು ಮದುವೆ ಮಾಡ್ಕೊಟ್ಟಿದ್ದಾರೆ. ತಂದೆ ತಾಯಿ ಯಾರು ಇಲ್ವಾ? ನಮಗಿಲ್ಲ ಯಾರು. ಅವರು ನಮ್ಮ ಚಿಕ್ಕಪ್ಪರಿಗೆ ಕಾಂಟ್ಯಾಕ್ಟ್ ಮಾಡಿ ಮದುವೆ ಮಾಡ್ಕೊಟ್ಟಿದ್ದಾರೆ ಅಷ್ಟೇ. ನಮ್ದು ಗಿರಿಯಾಪುರ, ಹೊಸದುರ್ಗ ತಾಲೂಕು. ಅದೇ ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಬ್ರೋಕರ್ ಇದಾರಲ್ಲ, ಅವ್ರ ಕಾಂಟ್ಯಾಕ್ಟ್, ಇವ್ರ ಕಾಂಟ್ಯಾಕ್ಟ್ ಒಬ್ರು ಇದಾರಂತೆ. ಅದು ಅವ್ರವ್ರು ಸೇರ್ಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ. ಅವ್ರವ್ರ ಮಾತಾಡ್ಕೊಂಡು ಅಮೌಂಟ್ ಎಲ್ಲ ಅವ್ರಿಗೆ ಕೊಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ ಸರ್. ಈಗ ಒಂದು ಜೀವನ, ಒಂದು ಹೆಣ್ಮಕ್ಳು ಈಗ ಮೊದಲೇ ನೀವೇನು ಮದುವೆ ಡೈವರ್ಸ್ ಮಾಡ್ಕೊಂಡಿಲ್ಲ, ನಾವು ಬಿಟ್ಟಾಕಿದ್ವಿ ಭಾಳ ದಿವಸ ಆಯ್ತು. ಆವಾಗಲೇ ಒಂದು 10 ವರ್ಷ ಆಯಿತು. ಆ ಆಂಟಿ ಅವರೆಲ್ಲ ಹೇಳಿದ್ದಾರೆ, ಬ್ರೋಕರು. ಇವಾಗಲೂ ಫೋನ್ ಮಾಡಿ ಮಾತಾಡಿದ್ದಾರೆ ಆ ಆಂಟಿ ಅವರು. ನಾವು ಇವಾಗ 3 ದಿವಸದಿಂದ ನಮ್ಮ ಹುಡುಗಿ ಇದ್ದಾಳೆ, ಹುಷಾರಿಲ್ಲ ಅಂತ ನಮ್ಮ ಆಂಟಿಗೆ ಫೋನ್ ಮಾತಾಡಿದ್ವಿ. ಅವ್ನು ನಮ್ಮ ಆಂಟಿ ಹೇಳಿದ್ದಕ್ಕೆ ಸರಿ ಬರ್ತೀವಿ, ಹುಡುಗಿನ ಚೆನ್ನಾಗಿ ನೋಡ್ಕೊಂಡು ಬರ್ತೀನಿ ಅಂತ ಮೊನ್ನೆ ದಿವ್ಸ ಹೇಳ್ದೆ. ಬಾ ಊರಿಗೆ ಹೋಗಿ ಬರೋಣ, ಹುಡುಗಿನ ನೋಡ್ಕೊಂಬರೋಣ ಅಂತ ನಾವು ಹೇಳಿದ್ವಿ. ಇಲ್ಲ ನಾವು ಬರಲ್ಲ, ನಿನ್ನ ಮದುವೆ ಆಗಿತ್ತೆ, ನಿನ್ನ ಮಗಳಿದ್ದಾಳೆ ಅಂತ ಎಲ್ಲ ಇವ್ರು ಮಾತಾಡ್ಕೊಂಡು ಅವ್ರ ಫ್ಯಾಮಿಲಿ ಅವರು ಕ್ಯಾನ್ಸಲ್ ಮಾಡಿದರು. ಅದಕ್ಕೆ ನಾನು ಬೆಳಿಗ್ಗೆ ನಾನು ಹುಡುಗಿನ ನೋಡ್ಕೊಂಬರ್ತೀನಿ ಅಂತ ಹೊರಟೋಗಿದ್ದೆ ಅಷ್ಟೇ. ನಾನೇನು ಕೇಳಿಲ್ಲ ಅವ್ರನ್ನ, ನನ್ನ ಪಾಡಿಗೆ ನಾನು ಹೋಗಿದ್ದೆ ಅಷ್ಟೇ.